ಸೂತ್ರನ ಯಾವಾಗ ತೆಗಿತಾರೆ ಗೊತ್ತಾ? ನನ್ ಗಂಡ ಸತ್ ಮೇಲೆ. ಏಯ್, ನನ್ ಗಂಡ ಬದುಕಿದ್ರು ಒಂದೇ, ಸತ್ರು ಒಂದೇ. ನಮ್ಮಕ್ಕ ಹೊಡೆದ್ಲು ಅನ್ಕೊಂಡೆ, ನೀವ್ಯಾಕತ್ತೆ ಹೊಡೆದ್ರಿ? ನಿನ್ ಹಣೆಯಲ್ಲಿರೋ ಕುಂಕುಮ ಅಳಿಸಿದ್ರೆ ಅದಕ್ ಬದಲಾಗಿ ಸ್ಟಿಕ್ಕರ್ ಹಾಕೋತೀಯ. ನನ್ ಚಿಕ್ಕ ಮಗ ಹೋದ್ರೆ ಸಂಕಟ ಆಗೋದು ನನಗೆ, ನಿನಗಲ್ವಲ್ಲ. ಇನ್ನೊಂದ್ಸಲ ವಿಕ್ರಾಂತ್ ಪ್ರಾಣನ ಲೈಟ್ ಆಗಿ ತಗೊಂಡ್ರೆ ನಿನ್ನ ಸುಮ್ನೆ ಬಿಡಲ್ಲ. ಮಾಮ್, ಅವಳು ಹೇಗೆ ಮಾತಾಡ್ತಾಳೆ ಅಂತ ನಿಮಗೆ ಗೊತ್ತಲ್ವಾ? ಏನೋ ಹೇಳಿದಾಳೆ ಅಂತ ಅನ್ಕೊಂಡು ಬಿಟ್ಬಿಡಿ. ಗಾಯತ್ರಕ್ಕ ಮತ್ತೆ ಹೇಗ್ ಬರಕ್ ಸಾಧ್ಯ ಅಂತ ನಾನ್ ಯೋಚಿಸ್ತಿದ್ರೆ ನಿನ್ ಹೆಂಡ್ತಿ ಏನೇನೋ ಮಾತಾಡಿ ನನ್ನ ಡಿಸ್ಟರ್ಬ್ ಮಾಡಿದ್ಲು. ಅದಕ್ಕೆ ಕೈ ಮಾಡ್ದೆ ನಾನು. ಅತ್ತೆ, ಸುಮನನ್ ವಿಷಯನ ಪಕ್ಕಕ್ಕಿಟ್ರೆ ಭಾವ ಹೇಳಿದ ಮಾತು ನನಗೆ ಖುಷಿ ಕೊಡ್ತಿದೆ. ಗಾಯತ್ರಿ ಅಮ್ಮವ್ರು ಇನ್ನೂ ಜೀವಂತವಾಗೇ ಇದಾರಲ್ಲ, ಅಷ್ಟು ಸಾಕಲ್ವಾ? ಹೌದು ನೈನಿ, ಅಮ್ಮನ ಫಿಂಗರ್ ಪ್ರಿಂಟ್ಸು ಬ್ಯಾಂಕ್ನವ್ರಿಗೆ ಸಿಕ್ಕಿದೆ ಅಂತಂದರೆ ಅವ್ರ ಶತ್ರುಗಳಿಗೆ ಚೆಕ್ ಮೇಟ್ ಹೇಳ್ಕೊಂಡು ಬರ್ತಾರೆ. ಅತ್ತೆ ಅಕೌಂಟ್ ಸೀಸ್ ಆಗಿರೋದೇ ಮೊದಲನೇ ಚೆಕ್ಕು. ಅಷ್ಟೇ ಅಲ್ವಾ? ಛೀ, ಅಯ್ಯೋ, ಎಂಥ ಪರಿಸ್ಥಿತಿ ಬಂದ್ಬಿಡ್ತಮ್ಮ. ಆ ತಿಲೋತ್ತಮ ನಮ್ಮ ದುಡ್ಡನ್ನ ವೇಸ್ಟ್ ಮಾಡಬಾರ್ದು ಅಂತ ನಿಮ್ಮ ಫಿಂಗರ್ ಪ್ರಿಂಟ್ನ ಬಳಸಿ ಅಕೌಂಟು ಸೀಸ್ ಆಗೋ ಥರ ಮಾಡಿದೆ. ಆದರೆ ಇಷ್ಟೊತ್ತಿಗೆ ಅನುಮಾನ ಬಂದಿರುತ್ತೆ. ನೈನಿಗೂ ಅಷ್ಟೆ. ಕೇಳಿದ್ರೆ ಏನು ಹೇಳೋದು? ಗಾಯತ್ರಿಗೆ ಏನ್ ಹೇಳ್ತಿದ್ದೀರಾ ಯಜಮಾನ್ರೆ? ನಂದು ಮುದ್ದು ಕೂಸತ್ರ ನನ್ನ ನೋವನ್ನು ಹಂಚ್ಕೋತಿದ್ದೀನಿ. ಅಂತ ಕಷ್ಟ ಏನ್ ಬಂತೋ? ಬರೀ ಒಂದ್ಸಲ ಹೇಳ್ತೀನಿ, ಮತ್ತೆ ರಿಪೀಟ್ ಮಾಡೋದಿಲ್ಲ, ಆಯ್ತಾ? ಪರವಾಗಿಲ್ಲ, ಹೇಳಿ. ನಮ್ಮ ಅಮ್ಮನ ಸೊಸೆಗೆ ಗಂಡ ಆಗಿರೋ ನಾನು ಮಗಳಾಗಿ ಅಮ್ಮನ ಹೆತ್ತು ಆಕೆನ ಅತ್ತೆ ಅಂತ ಅನ್ಕೊಳ್ದೆ, ಮಗಳಾಗಿರೋ ನಿನ್ನ ಅಮ್ಮ ಅಂತ ಹೇಳೋದಕ್ಕೆ ಹೇಳಿದೆ. ಏನೇನೋ ಮತ್ತೆ ಹೇಳಿ. ಹಲೋ ಮೇಡಮ್, ಆಗ್ಲೇ ಹೇಳಿದೆ ಮತ್ತೆ ಹೇಳಲ್ಲ ಅಂತ. ಸರಿ ಬಿಡಿ, ನಾನ್ ಕೇಳೋ ಪ್ರಶ್ನೆಗಾದ್ರೂ ಸರಿಯಾಗಿ ಉತ್ತರ ಕೊಡಿ. ಕೇಳು. ಗಾಯತ್ರಿ ಅಮ್ಮವ್ರನ್ನ ಬ್ಯಾಂಕ್ ಕರ್ಕೊಂಡು ಹೋಗಿದ್ಯಾರು? ಯಾಕೆ ಹಾಗೆ ನೋಡ್ತಿದ್ದೀರಾ ಯಜಮಾನ್ರೆ? ನೈನಿ, ನಮ್ಮಮ್ಮನ ಬ್ಯಾಂಕಿಗೆ ಯಾರು ಕರ್ಕೊಂಡು ಹೋಗ್ತಾರೆ? ಅವ್ರು ಇಲ್ವಲ್ಲ. ನೀವು ಬೇಕು ಅಂತಲೇ ಹೀಗೆ ಮಾಡ್ತಿದ್ದೀರಾ ಅಂತ ನಾನು ಹೇಳಲ್ಲ, ಆದರೆ ನನಗೆ ಗೊತ್ತಿರೋದನ್ನ ನಿಮಗೆ ಹೇಳ್ತೀನಿ. ಏನದು? ಗಾಯತ್ರಿ ಅಮ್ಮವ್ರ ಫಿಂಗರ್ ಪ್ರಿಂಟ್ನ ಆಕ್ಟಿವೇಟ್ ಮಾಡಿದ್ ಯಾರು? ನೀವು ಇಲ್ಲ ನಾನಾಗಿರ್ಬೇಕು, ಹೌದಾ ಯಜಮಾನ್ರೆ? ಹೌದು. ನಾನಂತೂ ಆ ಕೆಲಸ ಮಾಡಿಲ್ಲ. ನೀವು ಮಾಡಿದ್ರೆ ನನಗೆ ಹೇಳ್ದೆ ಅಂತೂ ಇರಲ್ಲ. ಇನ್ಯಾರು ಮಾಡ್ತಾರೆ? ಅದೇ ನಿಮ್ಮನ್ನು ಕೇಳ್ತಾ ಇರೋದು ನಾನು. ನನ್ನ ಭಯ ಏನಂದ್ರೆ, ನಮ್ಮಿಬ್ರಿಗೂ ಅಲ್ಲದೆ ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅಮ್ಮವರು ಶತ್ರುಗಳ ಕೈಗೆ ಸಿಕ್ಕಿದ್ರೆ ಸಮಸ್ಯೆ ಆಗ್ಬೋದಲ್ವಾ? ನೈನಿ, ಶತ್ರುಗಳು ಯಾರಿದ್ದಾರೆ ಅಂತ
ಕೋಟಿ ಆಸ್ತಿ ಇದ್ರೆ ಶತ್ರುಗಳು ಆಟೋಮೆಟಿಕ್ ಆಗಿ ಹುಟ್ಕೋತಾರೆ. ಅವ್ರಗಳ ಹೆಸರು ಹೇಳಬೇಕು ಅಂತ ಏನಿಲ್ಲ ಯಜಮಾನ್ರೆ. ನಮ್ಮಮ್ಮ ಜೀವಂತವಾಗಿದ್ದಾರೆ ಅಂತ ನೀನು ಖುಷಿ ಪಡ್ತಿರೋ ಹಾಗೆ ನಾನು ಕೂಡ ಅವ್ರನ್ನ ಪತ್ತೆ ಹಚ್ಚೋದು ಸುಲಭ ಆಗುತ್ತೆ ಅಂತ ಖುಷಿ ಪಡ್ತಾ ಇದ್ದೀನಿ ನೈನಿ. ನನಗೇನೋ ನಿಮ್ಮ ಮುಖದಲ್ಲಿ ಆ ಸಂತೋಷ ಕಾಣಿಸ್ಲಿಲ್ಲ ಯಜಮಾನ್ರೆ. ಇನ್ನೇನು ಕಾಣಿಸ್ತಿದೆ? ಗೊತ್ತಿಲ್ದಿರೋ ಗಾಬರಿ. ನನಗ ನೋನೋ ಏನಮ್ಮ ಗಾಯತ್ರಿ, ನಿಮ್ಮಪ್ಪ ವರಿ ಆಗೋದನ್ನ ಟೆನ್ಷನ್ ಮಾಡ್ಕೊಳ್ಳೋದನ್ನ ನೀನು ಯಾವಾಗಲಾದ್ರೂ ನೋಡಿದ್ಯಾ? ಇಲ್ಲ ತಾನೆ? ನೋಡೇನಿ, ಗಾಯತ್ರಿನೂ ಇಲ್ಲ ಅಂತ ಸ್ಮೈಲ್ ಕೊಡ್ತಾ ಇದ್ದಾಳೆ. ಅವಳೆಲ್ಲದಕ್ಕೂ ನಗ್ತಾನೆ ಇರ್ತಾಳೆ, ಗಾಯತ್ರಿ ಅಮ್ಮವ್ರ ಥರ. ಯಜಮಾನ್ರೆ ತಗೊಳ್ಳಿ, ನೀರು ಕುಡೀರಿ. ಯಾರು ನೆನ್ಸ್ಕೊಂಡ್ರೋ ಏನೋ, ಕುಡೀರಿ. ಇನ್ಯಾರು? ನಮ್ಮಮ್ಮನೇ ಆಗಿರ್ತಾರೆ. ನನ್ನನ್ನು ಹೆತ್ತಿದ್ಯಾ, ನೀನು ಮನೇಲೇ ಇದ್ಕೊಂಡು ನನ್ನನ್ನೆಲ್ಲ ಒಂಟಿಯಾಗಿ ಬಿಟ್ಟಿದ್ಯಾ ಅಂತ ಬೈಕೋತಾ ಇರಬೇಕು. ಆದಷ್ಟು ಬೇಗ ಅಮ್ಮವರು ಈ ಮನೆಗೆ ಬರ್ತಾರೆ. ನಿಜವಾಗ್ಲೂನಾ? ನೀನು ಹೇಳಿದಾಗೆ ನಡೆದ್ರೆ ಮಕ್ಕಳಿಂದ ಈ ಮನೆಗೆ ಇನ್ನಷ್ಟು ಕಳೆ ಬರುತ್ತೆ. ನೀನು ಬಾಮ್ಮ ಮಲ್ಕೊಳ್ಳುವಂತೆ. ಹಾಲಲ್ಲಿ ಯಾರು ಇಲ್ವಲ್ಲ ನೇನಿ? ರೂಮಲ್ಲಿ ಇದ್ದಾರೇನೋ ಅಕ್ಕ. ಯಾವಾಗ ನೋಡಿದ್ರು ನಾಲ್ಗೋಡೆ ಮಧ್ಯನೇ ಇರ್ತಾರೆ. ಅದಕ್ಕೆ ನನ್ ಗಂಡ ಮತ್ತೆ ನಮ್ಮತ್ತೆ ಉದ್ಧಾರನೇ ಆಗಿಲ್ಲ ಅನ್ಕೋ. ಕೇಳಿಸ್ಕೊಂಡ್ರೆ ಕಷ್ಟ ಆಗತ್ತಕ್ಕ. ಕೇಳ್ಸಿದ್ರೆ ತಾನೆ ಕರಿತಿ ನೀರು. ಅತ್ತೆ ಅಂಡ್ ಅವ್ರ ಮುದ್ದಿನ ಮಗ ವಿಕ್ಕಿ ಮತ್ತವನ್ ವೈಫು ಹಾಸ್ನಮ್ಮ ಅಂತ ಕರೆಯೋ ಚಿಕ್ಕಪ್ಪ, ಅಂಬಾ ಅನ್ನೋ ಹಸು, ಇಲ್ಲ 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 ಶಿವಶಂಭು ಅನ್ನೋ ನಂದೀಶ, ಎಲ್ರೂ ಹಾಲಿಗೆ ಬರ್ಬೇಕಂತೆ. ಬನ್ನಿ ಬನ್ನಿ ಎಲ್ರೂ, ಬನ್ನಿ ಬನ್ನಿ ಬರ್ಬೇಕಂತೆ, ಬನ್ನಿ ಬನ್ನಿ ಎಲ್ರೂ ಬನ್ನಿ. ಏನ್ ಸಮಾಚಾರ? ಅದ್ಗೆ ಎಲ್ರನ್ನೂ ಕರೆದಿದ್ದೀರಾ? ಎಲ್ರೂ ಬಂದ್ರೆ ಒಂದೇ ಸಲ ಹೇಳ್ಬೋದು ವಿಶಾಲ್. ಗಾಬರಿ ಪಡೋವಂಥದ್ದು ಏನೂ ಇಲ್ಲ ಯಜಮಾನ್ರೆ. ಹಾಗಿದ್ಮೇಲೆ ಯಾಕೆ ಕಿರ್ಚ್ಕೊಂಡೆ? ಕಿವಿಲಿ ಕೀನೋ ಪೆನ್ನೋ ಇಟ್ಕೊಂಡು ಕ್ರೂ ಟೈಟ್ ಮಾಡ್ದಾಗ ತಿರುಗಿಸ್ತಾ ಇರ್ತೀರಲ್ವಾ ನೀವು? ಹೀಗ್ ಕೂಗ್ದೆ ಇದ್ರೆ ಹೇಗ್ ಕೇಳಿಸ್ತಿತ್ತು ನಿಮಗೆ? ವಿಷಯ ಏನು ಅಂತ ಹೇಳು. ವಿಶೇಷ? ಅದೇ ಹೇಳು. ನಾನು ಹೇಳಲ್ಲ. ಹೇಯ್, ಹಾಗಿದ್ಮೇಲೆ ಯಾಕೆ ಕರ್ದೆ? ಹೇಳ್ಬೇಕು ಅಂತಾನೆ. ವಲ್ಲಭಂಗೆ ಕೋಪ ಬರ್ಸ್ಬೇಡಮ್ಮ, ವಿಷಯನೇ ಹೇಳೋ. ಸ್ವಲ್ಪ ಹೊತ್ತಲ್ಲಿ ತಿಥಿ ಪ್ರಕಾರ ಪದ್ಮಿನಿ ಏಕಾದಶಿ ಬರುತ್ತೆ. ಎಲ್ರೂ ಸ್ನಾನ ಮಾಡಿ ಶ್ರೀಕೃಷ್ಣಂಗೆ ಪೂಜೆ ಮಾಡ್ಬೇಕು ಚಿಕ್ಕಪ್ಪ. ಸ್ನಾನ ಮಾಡಿದ್ದೀನಮ್ಮ. ಮೈ ಮೇಲೆ ನೀರು ಹಾಕೊಂಡ್ರೆ ಸಾಲ್ದಪ್ಪ, ಅದಕ್ಕೆ ಅಂತ ಒಂದು ಪದ್ಧತಿ ಇರುತ್ತೆ. ಪದ್ಮಿನಿ ಏಕಾದಶಿ ಅಂತ ಒಂದಿರತ್ತೆ ಅಂತಾನೂ ನಂಗೆ ಗೊತ್ತಿರ್ಲಿಲ್ಲ. ಇಲ್ಲ ಅಂದ್ರೆ ಯಾಕೆ ಹೇಳ್ತಾರೆ? ತಾತ ಹೇಳಿದ್ರು ಸುಮನ, ನೀನೇ ಮರ್ತಿದ್ಯಾ ಅನ್ಸುತ್ತೆ. ಅಂಥದ್ದೆಲ್ಲ ಅವಳಿಗೆ ನೆನಪಿರಲ್ಲ. ಅದ್ಗೆ ಡೆಲಿವರಿ ಯಾವಾಗ ಆಗುತ್ತೆ, ಆಸ್ತಿ ಯಾವಾಗ ಬರುತ್ತೆ, ದುಡ್ಡು ಎಷ್ಟು ಬರ್ಬೋದು, ಇದ್ರ ಬಗ್ಗೆ ಕೇಳಿ ನೋಡಿ, ಪಟ್ ಅಂತ ಹೇಳ್ತಾಳೆ. ಪರವಾಗಿಲ್ಲ ಬಿಡು, ಅವಳಿಗೆ ಬರ್ಬೇಕಾಗಿರೋದು ಬಂದೇ ಬರುತ್ತೆ. ನೆಮ್ಮದಿಗೋಸ್ಕರನಾದ್ರೂ ಪೂಜೆ ಮಾಡ್ಲಿ ಬಿಡು.
ಹಲೋ, ಬೆಳಗ್ಗೆನೆ ಸ್ನಾನ ಮಾಡಾಯ್ತು, ಮತ್ತೆ ಮಾಡೋದಕ್ಕಾಗಲ್ಲ. ಹಲೋ ಸ್ಮೆಲ್ಲಿ ಕ್ಯಾಟ್. ಹೇಯ್, ಬ್ಯಾಡ್ ಸ್ಮೆಲ್ ಎಲ್ಲಿಂದ ಬರ್ತಿದ್ಯಾ ನಿನ್ಗೆ? ಬರೆ ನೋಡು ಬರೆ. ರಾತ್ರಿ ಕದ್ದು ಮುಚ್ಚಿ ಕುಡಿಯೋ ಎಣ್ಣೆ ಸ್ಮೆಲ್ಲು ಬೆಳಗ್ಗೆ ಇರಬಾರ್ದು ಅಂತ ಆಯಿಲ್ ಪುಲ್ಲಿಂಗ್ ಮಾಡ್ತಿರಲ್ವೇನ್ರಿ? ಮೊದ್ಲು ಆ ಪೂಜೆ ವಿಷಯ ಏನು ಅಂತ ನೋಡಿ. ಒಂದ್ ನಿಮಿಷ ಅತ್ತೆ. ನನ್ ಡೌಟ್ ಏನಂದ್ರೆ ಹೋದ್ ವರ್ಷ ಈ ಏಕಾದಶಿ ಪೂಜೆ ಮಾಡಿರ್ಲಿಲ್ಲ, ಅದ್ರ ಹಿಂದಿನ ವರ್ಷ ಕೂಡ ಈ ಪೂಜೆ ಮಾಡಿದ್ ನೆನ್ಪಿಲ್ಲ. ಹಾಗಿರ್ಬೇಕಾದ್ರೆ ಇವಾಗ ಯಾಕೆ ಮಾಡ್ಬೇಕು ಅಂತ ಹೇಳ್ತಿದ್ದಾಳೆ ನಮ್ಮಕ್ಕ? ನಯನಿ, ಈ ಪ್ರಶ್ನೆಗೂ ಉತ್ತರ ಕೊಡ್ತೀಯಾ? ಖಂಡಿತ ಅತ್ತೆ. ವಸಿಷ್ಠ ಸಿದ್ಧಾಂತ ಪ್ರಕಾರ 3 ವರ್ಷಕ್ಕೆ ಒಂದ್ಸಲ ಬರೋದೇ ಅಧಿಕ ಚಂದ್ರಮಾಸ. ಅಂದ್ರೆ ಗೊತ್ತು ತಾನೆ? 2020ನೇ ಇಸ್ವಿ ಫೆಬ್ರವರಿಯಲ್ಲಿ 29 ದಿನ ಬಂದಿತ್ತು. ಮತ್ತೆ ಬರೋ ವರ್ಷ ಲೀಪ್ ಇಯರ್ ಅಂತ ಅರ್ಥ. ಹೌದು ಮಾತೆ. ಹಾಗ ಬರೋ ಅಧಿಕ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರೋ ಆ ದಿನದ ಪುಣ್ಯ ಏಕಾದಶಿಯನ್ನ ಪದ್ಮಿನಿ ಅಂತಾರೆ. ಅಂದ್ರೆ ಪೌರ್ಣಮಿಗೆ ಮೊದಲು ಬರೋ ಪಕ್ಷ. ಕರೆಕ್ಟ್ ಯಜಮಾನ್ರೆ. ಇವತ್ತಿನ ದಿನ ಮೆಂತ್ಯ ಸೊಪ್ಪು, ಕಾಯಿ ಕೊಬ್ಬರಿ, ತುಪ್ಪ, ಉಪ್ಪು, ಮೆಣಸು ಬಳಸೋ ಹಾಗಿಲ್ಲ. ಉಪವಾಸ ಇದ್ರೆ ಆಗೋಗುತ್ತಲ್ಲ ಅದಕ್ಕೆ. ಇರ್ಬೇಕು. ಇವಾಗ ನನ್ ಮತ್ತೆ ಸ್ನಾನ ಮಾಡ್ಬೇಕಕ್ಕ? ಶಾಂಪು ಹಾಕೊಂಡು ಸೋಪ್ ಹಾಕೊಂಡು ಮಾಡೋ ಅಂತದಲ್ಲ ಸುಮ್ನ. ಮಣ್ಣನ್ನ, ಎಣ್ಣೆನ, ಮರದ ಬೇರ್ನ, ಬೆಟ್ಟದ ನೆಲ್ಲಿಕಾಯಿನ ಹಸು ಸಗಣಿ ಜೊತೆ ಮಿಕ್ಸ್ ಮಾಡಿ ಮೈಗೆ ಹಚ್ಕೋಬೇಕು. ಛೀ, ಛೇ, ಏನ್ ಛೀ ಅಂತಿದ್ದೀರಾ? ಹಸು ಸೆಗ್ನಿನ ಮೈಯೆಲ್ಲ ಹಚ್ಕೊಂಡ್ರೆ ವಾಸನೆ ಬರಲ್ವಾ? ಆ ಹಸು ಸಗಣಿನೇ ನಿಮಗ್ ಹಚ್ಚಿ ಇಡೀ ವರಾಂಡ ಓಡಿಸ್ತೀನಿ ಅತ್ತೆ ನಿಮ್ಮನ್ನ. ನಿನ್ ಶಾಸ್ತ್ರಗಳನ್ನೆಲ್ಲ ನಾನ್ ಮಾಡಕ್ಕಾಗಲ್ಲ. ಸರಿ, ಹಾಗಾದ್ರೆ ಕೃಷ್ಣ ಪರಮಾತ್ಮ ಕೋಪ ಮಾಡ್ಕೊಂಡು ನಿಮಗ್ ಶಾಪ ಕೊಡ್ತಾನಲ್ಲ, ಆವಾಗ ಗೊತ್ತಾಗತ್ ನಿಮ್ಗೆ. ಮಾಮ್, ದೊಡ್ಡದಕ್ಕೆ ನಾಲ್ಗೆ ಮೇಲೆ ಮಚ್ಚೆ ಇದೆ. ಅನವಶ್ಯಕವಾಗಿ ಗಲಾಟೆ ಬೇಡ. ಅತ್ತೆ ಮಾಡಲ್ಲ ಅಂದ್ರೆ ನಾನು ಮಾಡಲ್ಲ. ನಿರ್ಧಾರ ಮಾಡ್ಬಿಟ್ಯಾ? ಹೌದಕ್ಕ. 1 ನಿಮಿಷ ಮಾತೆ. ದೊಡ್ಡ ಮಾತೆ ತಮ್ಮ ದೇಹಕ್ಕೆ ಹಸು ಸೆಗಣಿ ಹಚ್ಕೊಳ್ಳಲ್ಲ ಅಂದ್ರು, ಆದ್ರೆ ಶ್ರೀಕೃಷ್ಣ ಪೂಜೆ ಮಾಡಿರುವಂತಹ ಶಂಖನ ತನ್ನ ದೇಹಕ್ಕೆ ಹಾಕೊಂಡಿದ್ದಾರೆ. ಶಂಕನ? ಹೌದು ಮಾತೆ. ಮಾಮ್ ಕುತ್ಕಲಿ ಶಂಕ ಎಲ್ಲಿದೆ? ಇದೆ. ನಂದೀಶ, ಅಲ್ಲಿಲ್ವಲ್ಲ? ಇದೆ ಅಂತಿದ್ಯಲ್ಲ? ಕತ್ತಲ್ಲಿ ಇಲ್ಲಪ್ಪ, ಸೀರೆಯಲ್ಲಿದೆ. ಸೀರೆನಾ? ಹಾ? ಅಯ್ಯೋ ನನ್ ಕಳ್ಳತ್ತೆ,
ಶಂಖನ ಕೈಲಿಟ್ಕೊಂಡೇ ತಿರುಗ್ತಿದ್ದೀರಾ. ಇದೆಂತ ಬುದ್ಧಿ ನಿಮ್ಗೆ? ಏಯ್ ಬಾಯ್ ಮುಚ್ಚು. ನಂದೀಶ ಬಾಯಿಗೆ ಬಂದಾಗ ಹೇಳಿದ್ರೆ ಅದನ್ ಕೇಳಿಸ್ಕೊಂಡು ನೀವು ನನ್ನ ಕಳ್ರ ಹಾಗೆ ನೋಡ್ತಾ ಇದ್ದೀರಲ್ಲ. ನಮಗೂ ಕಾಣಿಸ್ತಿಲ್ಲ. ಶಂಕ ಎಲ್ಲಿದೆಯೋ ಹಾಗಾದ್ರೆ. ಕಾಣಿಸ್ಬಾರ್ದು ಅಂತ ಎಲ್ಲೆಲ್ಲೋ ಬಚ್ಚಿಟ್ಕೊಂಡ್ರೆ ಚುಚ್ಚಬಹುದು, ಹುಷಾರತ್ತೆ. ಏಯ್ ನೀನ್ ಸುಮ್ನೆ ಇರ್ತೀಯಾ? ಏಯ್ ನೀನ್ ಹೇಳ್ತೇನೆ ಎಲ್ಲಿದೆ ಶಂಕ ಅಂತ? ನಯಿನಿ ಮಾತೆ, ನಿಮ್ಮ ಅತ್ತೆ ಸೀರೆಯನ್ನ ಪರೀಕ್ಷೆ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ನೋಡು ಅಂತೀರಾ ಅತ್ತೆ? ನೋಡ್ಕೋ. ಎಳದ್ ನೋಡು ನೇಣಿ, ಗೊತ್ತಾಗತ್ತೆ. ಏಯ್ ಏಯ್ ಅಕ್ಕ ಹಾಗನ್ಬೇಡ ಅಕ್ಕ, ಗಂಡಸ್ರು ಕೂಡ ಇದಾರಿಲ್ಲಿ. ಸರಿ ಸರಿ, ಹುಷಾರಾಗಿ ಚೆಕ್ ಮಾಡು. ಅಕ್ಕ ಮಗುನ್ ಎತ್ಕೋ. ನಂದೀಶ ಹೇಳಿದಾಗೆ ಶಂಖ ಅಮ್ಮನ್ ಸೀರೆಗೆ ಸಿಗಾಕೊಂಡು ಜೋತಾಡ್ತಿದೆ. ಅದು ಹೇಗೆ? ಅದು ಅಲ್ಲಿಗೆ ಹೇಗೆ ಬಂತಕ್ಕ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಸೀರೆ ಉಟ್ಕೋಬೇಕಾದ್ರೆ ನಿಮಗೆ ಗೊತ್ತಾಗ್ಲಿಲ್ವಾ ಅತ್ತೆ? ಆಗಿರ್ಲಿಲ್ಲ. ಇವಾಗಿದೆ ಅಂದ್ರೆ ಅದರ ಅರ್ಥ ಏನು ಅಂತ ನೀವು ತಿಳ್ಕೋಬೇಕು ಮಾತೆ. ಕೃಷ್ಣನ್ ಪೂಜೆನ ಈ ಪದ್ಮಿನಿ ಏಕಾದಶಿಯಲ್ಲಿ ಮಾಡಬೇಕು ಅಂತ ಅದಕ್ಕೆ ಹೇಳಿದ್ಮೇಲೂ ಕೂಡ ನೀವು ಮಾಡಲ್ಲ ಅಂತ ಹಠ ಮಾಡಿದ್ದಕ್ಕೆ ಚಕ್ರಧಾರಿಯಾಗಿರೋ ಕೇಶವ ಶಂಕದ ರೂಪದಲ್ಲಿ ಅರ್ಥ ಆಗೋ ಥರ ಹೇಳೋ ಪ್ರಯತ್ನ ಮಾಡ್ತಿದ್ದಾನೆ. ವಾಸ್ತವನ ಹೇಳ್ದೆ ವಿಕ್ರಾಂತ್. ಆಶ್ಚರ್ಯ ಆಗ್ತಿದ್ಯಲ್ಲ. ಶಂಕ ನನ್ನ ಸೀರೆ ಸೆರ್ಗಲ್ ಸಿಕ್ಕಾಕೊಂಡಿರೋ ವಿಷಯ ಇಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ. ಅದ್ರ ಭಾರ ಕೂಡ ನನಗೆ ಗೊತ್ತೇ ಆಗ್ಲಿಲ್ಲ. ಇದರಿಂದ ನಿಮಗೆ ಏನ್ ಅರ್ಥ ಆಯ್ತು? ಏನು? ನಿಮ್ ತೂಕ ಕಮ್ಮಿ ಮಾಡ್ಕೊಳ್ಳಿ ಅಂತ. ನಿನ್ ಮೇಲೆ ನಿಂತ್ಕೋತೀನಿ, ಆಗ ಹೇಳು ನಾನೆಷ್ಟು ಭಾರ ಇದ್ದೀನಿ ಅಂತ. ಸತ್ತೋಗ್ತಾಳಷ್ಟೇ. ಅಯ್ಯ ಮುದ್ದಾಗಿರೋ ನನ್ನ ಹೆಂಡತಿ ಆಮೇಲೆ ಅಷ್ಟೇ. ಅದ್ಗೆನಾ ನೀವು ಲೈಟಾಗಿ ತಗೊಂಡ್ರೂ ಪರವಾಗಿಲ್ಲ, ಆದರೆ ಅವ್ರ ಮಾತುಗಳನ್ನು ನೀವು ಇಗ್ನೋರ್ ಮಾಡಬೇಡಿ. ಪದ್ಮಿನಿ ಏಕಾದಶಿ ಪೂಜೆಗೆ ಬರೀ ಅರೇಂಜ್ಮೆಂಟ್ಸ್ ಮಾತ್ರ ಮಾಡಿದ್ರೆ ಸಾಲದು, ಅದರ ತಕ್ಕ ಹಾಗೆ ಎಲ್ಲ ಆಚಾರಗಳನ್ನು ಪಾಲಿಸಲೂಬೇಕು. ಸರಿ. ಅಕ್ಕನ ಸೀರೆಯಲ್ಲಿ ಶಂಕ ಇದ್ದಿದ್ದಕ್ಕೆ ಮನ್ಸು ಬದಲಾಯ್ತು. ಅತ್ತೇನೆ ಇದಕ್ಕೆ ಒಪ್ಕೊಂಡ್ಮೇಲೆ ನಾನ್ಯಾಕೆ ಬೇಡ ಅನ್ಲಿ? ಒಂದ್ 5 ನಿಮಿಷ ಅದನ್ನ ಮೈಗೆ ಹಚ್ಕೊಂಡ್ರೆ ಕೆಲಸ ಮುಗಿಯತ್ತೆ. ನೈನಿ, ಅಲರ್ಜಿ ಆಗಲ್ಲ ಅಲ್ವಾ? ಆಗಲ್ಲ ಯಜಮಾನ್ರೆ, ದೇಹಕ್ಕೆ ಒಳ್ಳೇದ್ ಕೂಡ. ನೀನ್ ಹಾಗಂದ್ರೆ ನಾನ್ ವಿಶಾಲ್ ಹೇಳಿದ್ದನ್ನ ನಿಜ ಮಾಡ್ತೀನಿ ನೈನಿ. ಆಗ ಎಲ್ರೂ ನಿಂದೆ ತಪ್ಪು ಅಂತಾರೆ. ವಿಕಿ, ಇದರ ಅರೇಂಜ್ಮೆಂಟ್ಸ್ ಎಲ್ಲ ಗಾರ್ಡನ್ ಅಲ್ಲೇ ಆಗೋ ತರ ನೋಡ್ಕೋ ಪ್ಲೀಸ್. ಆಯ್ತು ಅದಕ್ಕೆ.